ನೀನು ದಪ್ಪಗಿದೆಯಾ, ನಿನಗೆ ಮಗು ಆಗಲ್ಲ ಅಂತ ಕಿರುಕುಳ ಕೊಟ್ಟಿದ್ದಕ್ಕೆ ನೆಲಮಂಗಲದಲ್ಲಿ ಗೃಹಿಣಿಯೊಬ್ಬರು ಸಾವಿಗೆ ಶರಣಾಗಿರ್ತಕ್ಕಂತಹ ಘಟನೆ ನಡೆದಿದೆ. ನೀನು ದಪ್ಪವಾಗಿದೆಯಾ, ಮಗು ಆಗಲ್ಲ ಅಂತ ಕಿರುಕುಳ ಕೊಟ್ಟಿದ್ದಕ್ಕೆ ನೆಲಮಂಗಲದಲ್ಲಿ ಗೃಹಿಣಿಯೊಬ್ಬರು ಸಾವಿಗೆ ಶರಣಾಗಿದ್ದಾರೆ. ಪೋಷಕರ ವಿರೋಧದ ಮಧ್ಯೆ ಇವರು ಲಕ್ಷ್ಮಣ್ ಮತ್ತು ಶಿವಲೀಲಾ ಅಂತ ಪ್ರೀತಿ ಮಾಡಿ ಮದುವೆ ಆಗಿದ್ದರು. ಇದೀಗ ಲೀಲಾಗೆ ಲಕ್ಷ್ಮಣ್ ಅಂದರೆ ಪತಿ ನಿಂದನೆ, ವರದಕ್ಷಿಣೆ, ಕಿರುಕುಳ ಎಲ್ಲ ಕೊಟ್ಟಿದ್ದರಂತೆ. ಪ್ರೀತಿಸಿದ ಗಂಡನ ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಗಂಡ ಲಕ್ಷ್ಮಣ್ ವಿರುದ್ಧ ಶಿವಲೀಲಾ ಪೋಷಕರು ಕಿರುಕುಳದ ಬಗ್ಗೆ ದೂರು ಕೂಡ ಕೊಟ್ಟಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ನೋಡಿ, ಈ ಪೋಷಕರ ವಿರೋಧ ಕಟ್ಕೊಂಡು ಮದುವೆ ಆದಾಗ ಒಂದು ಕಡೆ ಗಂಡನೂ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಅವನು ಕಿರುಕುಳ ಕೊಡ್ತಾನೆ ಅಂದರೆ ಎಲ್ಲಿ ಹೋಗ್ತಾರೆ ಅವರು? ತವ್ರ ಮನೆಗೂ ಹೋಗೋಕ್ಕಾಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ಸಾವಿಗೆ ಶರಣಾಗಿರ್ತಕ್ಕಂಥದ್ದು ದುರ್ಘಟನೆ. ಗೊತ್ತಿಲ್ಲ, ನೇಣ ಕಣನಂತ ನಿನ್ನೆ ಫೋನ್ ಮಾಡ್ಯಾರ. ನಮ್ಮ ಮಕ್ಳವ್ರು ಬಂದಾರ. 4 ವರ್ಷ ಐತೆ ನಮ್ಮ ಮದುವೆ ಆಗಿ ಅಷ್ಟೇ. ಅವ್ರು ನಮ್ಮ ಮಾವರ ಮಗಳೇ, ಅವರು ನಮ್ಮ ಮಗಳೇ. ಹುಟ್ಟೂರು, ಗುಲ್ಬರ್ಗ ಡಿಸ್ಟಿಕ್, ಅದು ಕೊಲ್ಲೂರು. ಅವರು ಡ್ರೈವರ್ ಮಾಡ್ತಾರಂತ. ಅವ್ರು ಇಲ್ಲಿ ಅವ್ರನ್ನ ಜಗಳನೆ ಆಡ್ಯಾರು. ಏನು ಆಕಿನೇ ಏನಾಗ್ಯದ ಯಾವದಂತ ನಮ್ಗೆ ಗೊತ್ತಾಗಲ್ದು. ಈಗ ಅದು ಏನು ರಿಪೋರ್ಟ್ದಾಗ ಏನು ಬರ್ತದೆ ಅವಾಗ ಗೊತ್ತು. ಈಗ ನಾವು ಒಂದಲ್ಲಿ ಅವ್ರು ಒಂದಲ್ಲಿ ಒಂದೇ ಜಾಗದಲ್ಲಿ ಆದರೆ ಗೊತ್ತಾಗ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶಕ್ಕೆ ಡೆತ್ ನೋಟ್ ಏನಾದರೂ ಬರೆದಿಟ್ಟಿದ್ದಾರಾ? ಈಗ ಆರೋಪ ಗಂಡನ ಮೇಲೆ ಮಾಡ್ತಿರೋದು, ಇವರು ಹೆಂಡತಿ ಏನಾದರೂ ಆರೋಪ ಮಾಡಿದ್ರಾ ಅಂತ? ಅರವಿಂದ್, ಏನಂತ ಹೇಳಿದ್ರೆ ಇವರಿಬ್ಬರ ಪ್ರೇಮ ಕಹಾನಿ ಏನಿಂದ ಅಂತಂದ್ರೆ ಕಲಬುರಗಿಯಿಂದ ಕಾಟನ್ಪೇಟೆವರೆಗೂ ಬಂದಿರುವಂತದ್ದು. ಹೇಗೆ ಕಾಟನ್ಪೇಟೆಗೆ ಕೆಲಸವನ್ನ ಅರ್ಸಿ ಶಿವಲೀಲಾ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಲಕ್ಷ್ಮಣ್ಣ ಜೊತೆ ಸ್ನೇಹ ಆಗಿ, ಪ್ರೀತಿಯಾಗಿ, ಮತ್ತೆ ಮದುವೆ ಕೂಡ ಆಗಿರ್ತಾರೆ. ಇದಕ್ಕೆ ಮದುವೆಗೆ ಏನು ಶಿವಲೀಲಾ ಪೋಷಕರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ. ಬೆಂಗಳೂರಿನ ಹುಡುಗರು ಬೇಡ, ನಾವ್ ಇಲ್ಲೇ ನೋಡ್ತೀವಿ ಅಂತೇಳಿ ಸಹ ಆಗಿರುವಂತದ್ದು. ಅದ್ರ ಜೊತೆ ಆದ್ಮೇಲೆ ಮದುವೆ ಆಗಿರ್ತಾರೆ. 4 ವರ್ಷಗಳ ಹಿಂದೆ ಮದುವೆ ಆಗ್ತದೆ. ಈ ಸಂದರ್ಭದಲ್ಲಿ ಅದನ್ನ ಕಿರುಕುಳ ಹಣದಾಸೆಗೆ ಒಂದು ತಿರ್ಕೊಂತದೆ. ವರದಕ್ಷಿಣೆಯನ್ನ ತಗೊಂಡ್ ಬಾ ಅಂತೇಳಿ ಸಾಕಷ್ಟು ಬಾರಿ ನ್ಯಾಯ ಪಂಚಾಯತಿ ಸಹ ಕುಟುಂಬಸ್ಥರು ಮಾಡಿರುವಂತದ್ದು, ಪೋಷಕರು ಸಹ ಮಾಡಿರುವಂತದ್ದು. ಇದಾದ ನಡುವೆ ಏನು ದಿನೇ ದಿನೇ ದಪ್ಪ ಆಗ್ತಾ ಇದೆಯಾ ಅಂತೇಳಿ ಆತ ಮದ್ಯಪಾನವನ್ನ ಸೇವನವನ್ನು ಮಾಡಿ ಆತನಿಗೆ ಹೆಂಡತಿಗೆ ಒಂದು ಕಿರುಕುಳವನ್ನ ನೀಡ್ತಾ ಇರ್ತಾರೆ. ಇದರಿಂದ ಮನನೊಂದು ಆಕೆ ಕಳೆದ ರಾತ್ರಿ ಒಂದು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಈಗ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು, ಪತಿ ಲಕ್ಷ್ಮಣನನ್ನ ಪೊಲೀಸರು ವಶಕ್ಕೆ ಪಡೆದು ಒಂದು ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಈಗ ಏನು ನೆಲಮಂಗಲ ಶವಾಗಾರಕ್ಕೆ ಮೃತದೇಹವನ್ನು ರವಾನೆ ಮಾಡಿ ಒಂದು ಮರಣೋತ್ತರ ಪರೀಕ್ಷೆಗೂ ಸಹ ಪೊಲೀಸರು ಮುಂದಾಗಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ.